1966 ಇಂದ 50 ವರ್ಷಗಳು ಪೂರೈಸಿದೆ. ಈ 50 ವರ್ಷಗಳು ಆದ ನಂತರವೂ ನಿಮ್ಮ ಮೆಮೊರೀಸಲ್ಲಿ ಇರ್ತಕ್ಕಂಥ ಒಂದು ಹೊಸ ಆ್ಯಂಥಮ್ನ ನಾವು ರೆಡಿ ಮಾಡಿದ್ದೀವಿ ಇಲ್ಲಿ ನಿಮಗೋಸ್ಕರ, ನಿಮ್ಮ ಈ ಸಮ್ಮಿಲನಕ್ಕೋಸ್ಕರ. ಈ ಒಂದು ಆ್ಯಂಥಮ್ನ ಬರೆದವರು ಬೇರೆ ಯಾರೂ ಅಲ್ಲ, ನಮ್ಮ ವಿಜಯ್ ಅವರು. ಆ ಒಂದು ಆ್ಯಂಥಮ್ನ ನಾವು ಇವಾಗ ಪ್ಲೇ ಮಾಡ್ತೀವಿ. ಆ ಪ್ಲೇ ಮಾಡಬೇಕಾದ್ರೆ ನೀವುಗಳೆಲ್ಲರೂ ಆ ಆ್ಯಂಥಮ್ಗೆ ತಮ್ಮ ಕೋರಸ್ನ ನೀವು ನಿಮ್ಮ ಬಾಯಿ ಮುಖಾಂತರ ಸೇರಿಸ್ಬೇಕಾಗಿ ನಾನು ಕೇಳ್ಕೊಳ್ತೀನಿ. ಈ ಒಂದು ಮಿಲನ ನಿಮಗೋಸ್ಕರ 1966 PMC ಮಿಲನ BMC ವೈದ್ಯರ ಮಿಲನ BMC ವೈದ್ಯ ಸಮ್ಮಿಲನ. ಸುವರ್ಣ ವರುಷದ ಸಡಗರದಲ್ಲಿ ಸಂಭ್ರಮದ ಸಮ್ಮಿಲನ. ಸುವರ್ಣ ವರುಷದ ಸಡಗರದಲ್ಲಿ ಸಂಭ್ರಮದ ಸಮ್ಮಿಲನ. BMC ವೈದ್ಯರ ಮಿಲನ BMC ವೈದ್ಯ ಸಮ್ಮಿಲನ. ವಿಶ್ವದೆಲ್ಲೆಡೆ ಸೇವೆಯ ಗೈಯುತ ವೈದ್ಯ ಕ್ಷೇತ್ರದ ಘನತೆಯ ಮೆರೆಯುತ. ವಿಶ್ವದೆಲ್ಲೆಡೆ ಸೇವೆಯ ಗೈಯುತ ವೈದ್ಯ ಕ್ಷೇತ್ರದ ಘನತೆಯ ಮೆರೆಯುತ. BMC ಹೆಸರನ್ನು ಪಡೆದಿಹ ನೀನು, ತಾಯಿಯ ರೂಪದಿ ನಿಂತಿರುವೆ. BMC ಹೆಸರನ್ನು ಪಡೆದಿಹ ನೀನು, ತಾಯಿಯ ರೂಪದಿ ನಿಂತಿರುವೆ. ಮಾತೃ ಪ್ರೇಮವ ಉಣಿಸುತ್ತಲಿರುವೆ. ಮಿಲನ BMC ವೈದ್ಯರ ಮಿಲನ BMC ವೈದ್ಯ ಸಮ್ಮಿಲನ. ಪ್ರೀತಿ ಪ್ರೇಮದಿ ಉಪಚರಿಸುತ್ತಲಿ ಜನರ ಸೇವೆಯ ಮಾಡಿಹೆವು. ಪ್ರೀತಿ ಪ್ರೇಮದಿ ಉಪಚರಿಸುತ್ತಲಿ ಜನರ ಸೇವೆಯ ಮಾಡಿಹೆವು. ಸೇವೆಯ ಗುರಿಯೆಂದರಿತಿಹ ನಾವು, ನಿನ್ನಯ ನೆನಪಲಿ ಸಾಗಿಹೆವು. ಸೇವೆಯ ಗುರಿಯೆಂದರಿತಿಹ ನಾವು, ನಿನ್ನಯ ನೆನಪಲಿ ಸಾಗಿಹೆವು. ತಾಯಿಯ ಋಣವ ತೀರಿಸುತ್ತಿಹೆವು. ಮಿಲನ BMC ವೈದ್ಯರ ಮಿಲನ BMC ವೈದ್ಯ ಸಮ್ಮಿಲನ. ಚಿನ್ನದ ವರುಷದ ಸವಿಯಾಚರಣೆಯ ಸವಿನೆನಪೆಂದು ಅನುಗಾಲವಿರಲಿ. ಚಿನ್ನದ ವರುಷದ ಸವಿಯಾಚರಣೆಯ ಸವಿನೆನಪೆಂದು ಅನುಗಾಲವಿರಲಿ. ಹಳೆ ಸವಿನೆನಪಿನ ಮೆಲುಕುಗಳಲ್ಲಿ, ಹಳೆ ಸವಿನೆನಪಿನ ಮೆಲುಕುಗಳಲ್ಲಿ ಸಾಗಲಿ ದಿನಗಳು ಹರುಷದಲ್ಲಿ. BMCಯನ್ನು ಸದಾ ಸ್ಮರಿಸುತ್ತಲೀ. ಮಿಲನ BMC ವೈದ್ಯರ ಮಿಲನ BMC ವೈದ್ಯ ಸಮ್ಮಿಲನ. ಸುವರ್ಣ ವರುಷದ ಸಡಗರದಲ್ಲಿ ಸಂಭ್ರಮದ ಸಮ್ಮಿಲನ. ಸುವರ್ಣ ವರುಷದ ಸಡಗರದಲ್ಲಿ ಸಂಭ್ರಮದ ಸಮ್ಮಿಲನ. ಮಿಲನ
BMC ವೈದ್ಯರ ಮಿಲನ 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 BMC ವೈದ್ಯ ಸಮ್ಮಿಲನ BMC reunion 1966. BMC reunion 1966. BMC reunion 1966. ನಿಮಗಾಗಿ BMCಗಾಗಿ ಈ ಒಂದು ಆ್ಯಂಥಮನ್ನು ಬರೆದಂಥ ವಿಜಯ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು. ಒಂದೇ ಒಂದು ಚಿಕ್ಕ ಕೋರಿಕೆ ನಮ್ಮ ಕಡೆಯಿಂದ, ಬರೀ ಒಂದೇ ಒಂದು ಸಾಲನ್ನು, ಮೊದಲನೇ ಸಾಲನ್ನು ಎಲ್ಲರೂ ಸೇರಿ ಹಾಡ್ಬೋದಾ ಒಂದ್ಸಲ? ಅವಾಗಲೇ ಎಷ್ಟು ಜನ ಹಾಡಿದ್ರಿ ಯಾರಿಗೂ ಕೇಳಿಸ್ಲಿಲ್ಲ. ಈಗ ಎಲ್ಲರೂ ಸೇರಿ ಒಮ್ಮೆ ಹಾಡ್ಬೋದಾ ಒಂದು ಲೈನ ನಮಗೋಸ್ಕರ? ನಿಮ್ಮ ಜರ್ನಿಯಲ್ಲಿ ಇದ್ದಂಥ ಹಲವು ಗೆಳೆಯರು ಆಗಿರ್ಬೋದು, ಗೆಳತಿಯರಾಗಿರ್ಬೋದು, ನಿಮ್ಮ ಬ್ಯಾಚ್ಮೆಂಟಲ್ಲಿ ಇದ್ದಂಥ ಗೆಳೆಯ ಗೆಳತಿಯರು ದೇವರವ್ರನ್ನ ಸಮ್ಟೈಮ್ಸ್ ಬೇಗನೆ ನೀವು ಬರಬೇಕು ಅನ್ನುವಂಥ ಒಂದು ಇದರಲ್ಲಿ ಬೇಗ ಅಲ್ಲಿ ಕರ್ಕೊಂಡಿದ್ದಾರೆ ಅಂದ್ಕೊಳ್ತೀನಿ. ಅಂಥವ್ರನ್ನ ನಾವು ಈ ಒಂದು ಮೆಮೊರೀಸಲ್ಲಿ, ಈ ಒಂದು ಮೂಮೆಂಟಲ್ಲಿ ನಾವು ನೆನೆಸ್ಕೊಳ್ಳೋದು ತುಂಬ ಅತ್ಯಗತ್ಯ. ಇದರ ಬಗ್ಗೆ ಎರಡು ಮಾತಾಡೋಕ್ಕೆ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ ಕಾಂಡೋಲೆನ್ಸ್ಗೆ. ಡಾಕ್ಟರ್ ಶ್ಯಾಮ್ಯುಲ್ ಜೋಸೆಫ್ ಮೈಕಲ್ ಅವ್ರನ್ನ ನಾನು ವೇದಿಕೆಗೆ ಡಯಾಸ್ಗೆ ವೆಲ್ಕಮ್ ಮಾಡ್ತೀನಿ. One would be the eulogy for the departed friends and a minute's silence in honor of these friends. I consider it a great privilege for this opportunity to make the condolence speech for passing on of our classmates, because but for the grace of God, I would have been one among them. It is said, old go to death, but the death comes to the young. We all have had to bear the pain of the irreparable loss which death brings. Losing someone we love is not easy, but knowing that we have been able to be a part of life of that person, we can realize that we are blessed to have been able to share in his or her life. This is also an opportunity for us to reminiscence on all the good memories we have of these our classmates and take comfort at the fact that we were able to share the good times as we grew up. It is too late now to say, let their souls rest in peace, as their souls are already with the Creator. But I earnestly urge once more that all of us consider this coming together once more as a God-given opportunity to renew our togetherness, garnished by the experiences life has made us go through and stay connected till it lasts. God bless. And now may I request all my friends to stand for a minute's silence. Krishnarao 80, Manjunath Shetty, Manohar P, Shivkumar, Venkata Reddy, Venkateshu, Venkatesh. Om Shanti, I just want to sing a Saul's stanza which is played at every Republic Day parade.
Abide with me, fast falls the eventide. The darkness deepens, Lord, with me abide. When other helpers fail and comforts flee, help of the helpless, Lord, abide with me. Thank you. ನಿಮ್ಮನ್ನು ಬಿಟ್ಟು ಅಗಲಿದಂಥ ನಿಮ್ಮ ಎಲ್ಲ ಗೆಳೆಯ ಗೆಳತಿಯರಿಗೂ ಆ ಭಗವಂತ ಶಾಂತಿ ನೀಡಲಿ ಅವರ ಆತ್ಮಕ್ಕೆ ಅಂತ ಕೇಳ್ಕೊಳ್ತೀನಿ ಈ ಒಂದು ಸಂದರ್ಭದಲ್ಲಿ. ಹಾಗೆ ಈ ಒಂದು ಕಾರ್ಯಕ್ರಮದ ಕಮಿಟಿ ಮೆಂಬರ್ಸ್ ಆಗಿರ್ತಕ್ಕಂಥವರಿಂದ ಒಂದು 2 ಹಿತನುಡಿಗಳಿದೆ. ನಾನು ಫಸ್ಟ್ ಆಫ್ ಆಲ್ ಮಾತಾಡೋಕ್ಕೆ ತಮ್ಮನ್ನೆಲ್ಲರೂ ವೆಲ್ಕಮ್ ಮಾಡೋಕ್ಕೆ ಒಂದು ಸ್ವಾಗತ ಭಾಷಣಕ್ಕಾಗಿ ನಾನು ಡಯಾಸ್ಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ ಡಾಕ್ಟರ್ ರಾಜು ರೆಡ್ಡಿ ಅವ್ರನ್ನ. ಜೋರಾದ ಚಪ್ಪಾಳೆ ಮುಖಾಂತರ ಅವ್ರನ್ನ ನಾನು ಡಯಾಸ್ಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ ಡಾಕ್ಟರ್ ರಾಜು ರೆಡ್ಡಿ ಅವ್ರನ್ನ. Dear friends, at the outset, I wish you all a very, very happy new year. We are here assembled of the 1966 batch. Many of us, we could not get the addresses or somehow we had not been able to trace them. Still, I hope that we would be able to get these people addresses and give the photographs or send something of what we are today. I, on my own behalf and on behalf of my colleagues on the dais, the organizing committee people, for a very warm and hearty welcome to all our friends of the 1966 batch, both A and B section. Hello, can you hear me? We have many friends who have come from far off countries for this for this occasion. I heartily welcome each one of them for this gracious occasion. It was a few months back, somewhere in the month of June, when a few friends met together, Dr. Ramdas, Dr. Jay Prakash, and pardon? Dr. Kumar, Dr. Ramdas, and one of the persons from the 1965 batch, Jay Prakash, what's his name? Jay Prakash? Suresh. Suresh. Yeah, we all met at the golf club in Bangalore. And Dr. Ramdas suggested and brought out the idea that we should start organizing such a committee. And it all started there, and in a few weeks' time, Dr. Girjapati was organized a WhatsApp group called the 1966 batch. I think and from that time, I'm sure all of us would appreciate the efforts put forth by my colleagues, Dr. Girjapati, Dr. Srirangarajan, Gokul, Devendra, Dr. Bhaskar, and Dr. Ramchandra, and Padmini and Seshamurthy. They all wanted us to see that as many people from all over the world come to this meet. Later, we met 2 or 3 times in my guest house, and that day we started that we should
start this group, and I had the privilege and the love and affection of the group who said that I should lead them and see that I be the chairman, and that is how it all started. So the organizing committee was formed, and with the people who you see on the dais who have taken all the pains and thing. Why did they choose me as the organizing committee was only because I had led a few organizations like the IMA, the API, and other organizations. I had not much of, I being a very busy person with all my other activities, I congratulate my team for having put all the efforts, and I once again heartily welcome all of you for this very big occasion. After this, we had various meetings which were organized. Once we started, every month or every 15 days, we had various meetings at various places. We had a meeting in Chamarajpet City Club, which was organized by Dr. Sheshmurthy, Srirangarajan. Then we had one meeting at the Contractors Club by Dr. Sheshmurthy. We had one at Mysore, and many people who came to know about that, and even at Mulbagal, where Dr. Krishnamurthy organized a meeting, and also at Suvidha, where Dr. Jinka Subramanya and Patrick organized a meeting. And later, Dr. Jairam also organized a meeting on the 29th of last month. And for the enthusiasm shown by our members, even for this get-together meetings of this, gave us a lot of strength to see that we make it into a big and good thing. I welcome all of you for this thing. I hope all of you would enjoy. There was a lot of difficulty in organizing the rooms and everything. I think I take the responsibility for this thing. And I once again thank my friends who are on the dais for making it into a grand event. Thank you all. Thank you, Dr. Raju Reddy sir. I welcome for a keynote address by Dr. Girijapati. Give a big applause. ಬೆಂಗಳೂರು ಮೆಡಿಕಲ್ ಕಾಲೇಜಿನ ಎಲ್ಲ ಸಹಪಾಠಿಗಳೇ, 1966ರಲ್ಲಿ ರಿವೈಸ್ಡ್ ರೆಗ್ಯುಲೇಷನಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಹಪಾಠಿಗಳನ್ನು ನಾವು ಒಟ್ಟುಗೂಡಿಸಿ ಒಂದು ಸಮ್ಮಿಲನದ ಕಾರ್ಯಕ್ರಮ ಮಾಡಬೇಕು ಅನ್ನೋದು. ಕುಮಾರ್ ಮತ್ತು ಜಯಪ್ರಕಾಶ್ ನನಗೆ ಕಾನ್ಸ್ಟೆಂಟಾಗಿ ಟಚಲ್ಲಿದ್ದರು. ಕುಮಾರು ಬಾಂಬೆಯಿಂದ ಬಂದರೆ ನನ್ನ ಕರಿತಾನೆ. ನಾನು ರೀಸೆಂಟಾಗಿ ಕೊರಟಗೆರೆಯಲ್ಲಿದ್ದೆ, ಅಲ್ಲಿ ನರ್ಸಿಂಗ್ ಹೋಮ್ ಇತ್ತು. ಕುಮಾರು ಜಯಪ್ರಕಾಶು ಯಾವಾಗಲೂ ನನಗೆ ಫೋನ್ ಮಾಡಿ ಕರೀತಾನೆ. ಕುಮಾರ್ ಬಂದಾಗ ಜಯಪ್ರಕಾಶು ನಾನು ಕುಮಾರು ಭಾಳಷ್ಟು ವರ್ಷಗಳಿಂದ ನಾವು ಜೊತೆ ಆಗಿ ಕಷ್ಟ ಸುಖಗಳಿಗೆ ಆಗ್ತಾಯಿದ್ದೀವಿ. ನನ್ನ ಟ್ರೀಟ್ಮೆಂಟ್ ಎಲ್ಲ ಜಯಪ್ರಕಾಶ ಕೊಡೋದು, ನನ್ನ ಟ್ರೀಟ್ಮೆಂಟ್ ನಾನು ತೊಗೊಳಲ್ಲ. ಇವತ್ತಿನವರೆಗೂ ಜಯಪ್ರಕಾಶ ಕೊಡೋದು ನಾವು ಕಲಿತಾ ಇದ್ವಿ. ಕುಮಾರು ಸುಮಾರು ಒಂದು 6-7 ತಿಂಗಳಿಂದ ಕುಮಾರ್ ಬಂದ. ಡೇಟ್ಗಳು ನನಗೆ ಮರ್ತೋಗಿದೆ. ಕುಮಾರ್ ಬಂದು ನನಗೆ ಫೋನ್ ಮಾಡ್ದೆ, ನಾನು ಬರ್ತಾಯಿದ್ದೀನಿ, ನೀನು ಬಾ ಅಂತಂದ. ಆಯ್ತಪ್ಪ, ಎಲ್ಲಿಗೆ ಬರಬೇಕು? ಜಯಪ್ರಕಾಶ್ನ ಕೇಳಿ ಹೇಳ್ತೀನಿ ಅಂತಂದ. ಸರಿ ಅಂತಂದರು. ಜಯಪ್ರಕಾಶು ಇಬ್ಬರು ಕಲಿತು ಮಲ್ಲೇಶ್ವರಂ ಕ್ಲಬ್ಬಿಗೆ ಬಂದ್ಬಿಡು ನೀನು, ಅಲ್ಲಿ ಭೇಟಿ ಮಾಡೋಣ ಅಂತಂದರು. ಆಮೇಲೆ ಜಯಪ್ರಕಾಶ್ ಇದ್ಕೊಂಡು, ನಿನಗೆ ಯಾರಾದರೂ ನಮ್ಮ ಕ್ಲಾಸ್ಮೇಟ್ಸ್ ಯಾರಾದರೂ ನಿನ್ನ ಟಚ್ಚಲ್ಲಿದ್ದರೆ ಅವ್ರನ್ನ ಕರಿಯಮ್ಮ, 1-2-3 ಯಾರನ್ನ ಇದ್ದರೆ, ನನಗೆ ಗೊತ್ತಿರೋರನ್ನ ಪರಿಚಯ ಇರೋರನ್ನ ನಾನು ಕರಿತೀನಿ ಅಂತಂದು. ನೋಡಪ್ಪ, ನನಗೆ ರಾಮಚಂದ್ರ ನಿನಗೂ ಗೊತ್ತು, ನನಗೂ ಗೊತ್ತು, ನಮ್ಮ ಡರ್ಮಟಾಲಜಿ ರಾಮಚಂದ್ರ ಅವ್ರ ನಂಬರ್ ಇದೆ, ಅವ್ರನ್ನ ಕರಿತೀನಿ. ಆಮೇಲೆ ಶ್ರೀರಂಗರಾಜನು ನನಗೆ ನೋಡೇ ಇರಲಿಲ್ಲ, 45 ವರ್ಷಗಳಿಂದ ನೋಡಿಲ್ಲ ಆತನ. ತುಮಕೂರಲ್ಲಿ ಶ್ರೀದೇವಿ ಮೆಡಿಕಲ್ ಕಾಲೇಜ್ಗೆ ಪೆಥಾಲಜಿಸ್ಟಾಗಿ ಬಂದಿದ್ದಾರೆ ಅಂತ ಗೊತ್ತಾಯಿತು. ಫೋನಲ್ಲೇ ಮಾತಾಡ್ತಿದ್ವಿ, ಮುಖ ಪರಿಚಯನೂ ಇಲ್ಲ, ಫೋನ್ ನಂಬರ್ ಇತ್ತು. ಶ್ರೀರಂಗರಾಜಂದು ನನ್ನ ಹತ್ರ ಫೋನ್ ನಂಬರ್ ಇದೆ, ಆತನಿಗೆ ಫೋನ್ ಮಾಡ್ತೀನಿ, ಆತ ಬಂದರೆ ಆತನಿಗೆ ಕರಿತೀನಿ ಅಂದೆ. ಹ್ಞೂ ಅಂತಂದರು. ಶ್ರೀರಂಗರಾಜನು ಬಂದ, ರಾಮಚಂದ್ರ ಬಂದ, ಜಯಪ್ರಕಾಶ್. ನಾವೆಲ್ಲ ಮಲ್ಲೇಶ್ವರಂ ಕ್ಲಬ್ಬು, ನೀವು ಭಾಳಷ್ಟು ಜನ ನೋಡಿರ್ತೀರ ಮಲ್ಲೇಶ್ವರಂ ಕ್ಲಬ್ಬಲ್ಲಿ
ಅಲ್ಲಿ ಕುಂತ್ಕೊಂಡ್ವಿ. ಎಲ್ಲ ಊಟ ತಿಂಡಿ ಎಲ್ಲ ಆಗ್ತಿರುವಾಗ ಕುಮಾರ್ ರೈಸ್ ಮಾಡ್ದ, ಈ ಥರ ರಾಮದಾಸ್ ಅವರು, ಪೂವಯ್ಯ ಮತ್ತು ಜಯಪ್ರಕಾಶು, ಆಮೇಲೆ ಇನ್ನೊಬ್ರು ಯಾರು ರಾಮಚಂದ್ರ, ಇವರೆಲ್ಲ ಕಲಿತು ಗಾಲ್ಫ್ ಕ್ಲಬ್ಬಲ್ಲಿ ನಾವು ಮೀಟ್ ಮಾಡಿದಾಗ ಹಿಂಗೆ ಒಂದು ನಾವೆಲ್ಲ ಕಲಿಬೇಕು, ಹಳೆ ಆಗಿದ್ದಂಥ ನಾವೆಲ್ಲ ಕಲಿತು ನಮ್ಮ ಸೀನಿಯರ್ಸು ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ, ಅದೇ ಥರ ನಾವು ಮಾಡಬೇಕು ಅಂತೇಳಿ ಕುಮಾರು ಹೇಳ್ದ. ಕುಮಾರ್ ನೀನು ಮಾಡಪ್ಪ ಎಲ್ಲ ಆರ್ಗನೈಸು. ಜಯಪ್ರಕಾಶ್ ಕುಮಾರ್ಗೆ ಹೇಳಿದ್ರೆ, ಜಯಪ್ರಕಾಶ್ ನನಗಾಗಲ್ಲ, ನಮ್ಮ ತಾಯಿಗೆ 97 ವರ್ಷ, ಅವ್ರ ತಾಯಿನ ಭಾಳ ಚೆನ್ನಾಗಿ ನೋಡ್ಕೊತಾರೆ, ನನಗೆ ಸಂತೋಷ. ಅವ್ರ ತಾಯಿಗೆ 97 ವರ್ಷ, ಇವತ್ತು ಅವರು ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂತಂದರೆ ನಾನು ಅದು ಹೇಳಿದ್ರೆ ತಪ್ಪಾಗುತ್ತೆ, ಹೇಳಿಕಾಗುತ್ತೆ. ಕುಮಾರ್ ಕೇಳಿದ್ರೆ, ಕುಮಾರೇ ನಾನು ಬಾಂಬೆನಲ್ಲಿದ್ದೀನಿ, ನಾನೇನು ಮಾಡೋಕ್ಕಾಗುತ್ತೆ, ನೀವೇ ಮಾಡಿರಿ. ನೀನು ಶ್ರೀರಂಗರಾಜನು ಪಾಪ ಭಾಳ ಮಾಡಿಬಿಡೋಣ, ಎಲ್ಲ ಮಾಡಿಬಿಡೋಣ. ರಾಮಚಂದ್ರ ಸ್ವಲ್ಪ ಹಂಗೆ ನೋಡ್ತಿರ್ತಾನೆ, ಅವನೇನು ಹೇಳಲ್ಲ. ಶ್ರೀರಂಗರಾಜನ ಎಲ್ಲ ಮಾಡಿಬಿಡೋಣ, ಕರೆದ್ಬಿಡೋಣ, ಮೀಟಿಂಗ್ ಕರೆದ್ಬಿಡೋಣ, ಏನು ಮಾಡೋಣ, ಎಲ್ಲರದ್ದು ಅಡ್ರೆಸ್ಸು. ಭಾಳ ಜನದ ಅಡ್ರೆಸ್ಗಳೇ ಗೊತ್ತಿಲ್ಲ ನಮಗೆ. ಕೆಲವ್ರನ್ನ ಅವಾಗವಾಗ ನೋಡ್ತಿದ್ವಿ. ಸುಬ್ರಹ್ಮಣ್ಯ ಅವರು, ನಾನು ಅವರ ಸುವಿಧಾದಲ್ಲಿ ಒಂದು ತಿಂಗಳಿದ್ದೆ ಪಾಪ. ಅವರು ನಾನು ಯಾವುದೋ ಒಂದು ಡಯಾಬಿಟಾಲಜಿ ಕೋರ್ಸ್ ಮಾಡಿದೆ, ಅಪೋಲೋ ಹಾಸ್ಪಿಟ್ಲ್ಗೆ ಹೋಗ್ತಿದ್ದೆ. ಅವ್ರ ಮನೇಲಿ ಒಂದು ತಿಂಗಳು ಪಾಪ ಊಟ ಹಾಕೊಂಡು ಇಟ್ಕೊಂಡಿದ್ದೆ ನಾನು ಅಲ್ಲಿ ಹತ್ರ ಅಂತ. ಆಮೇಲೆ ಪ್ಯಾಟ್ರಿಕ್ನೂ ಮರೆಯೋಂಗಿಲ್ಲ. ನಮ್ಮ ಮಗನಿಗೆ ಪ್ಯಾಟ್ರಿಕ್ ಹಿಂಗೆ ಸಿಕ್ಕಿದಾಗ ನಮ್ಮ ಮಗನಿಗೆ ಅವಾಗ MBBS ಮಾಡಿದ್ದ, ನೀನು ನಿಮ್ಮ ಮಗನ ಕಳಿಸು, ನಾನು ಅವನ್ನ ಇದು ಮಾಡ್ತೀನಿ ಅಂತ. ಪ್ಯಾಟ್ರಿಕ್ಕು ಇವತ್ತು ಕರ್ಕೊಂಡೋಗಿ ನನ್ನ ಮಗ ಇವತ್ತು MRCP ಸೈಕ್ಯಾಟ್ರಿ ಮಾಡಿ NHS ಅಲ್ಲಿ ಕೆಲಸ ಮಾಡ್ತಿದ್ದಾನೆ. ಪ್ಯಾಟ್ರಿಕ್ಕು ನಾನು ಚಿರಋಣಿ ಆಗಿರ್ತೀನಿ. ಕೆಲವೆಲ್ಲ ನಾನು ಹೇಳ್ತೀನಿ, ಯಾಕೆಂದರೆ ನಮ್ಮ ಕ್ಲಾಸ್ಮೇಟ್ಗಳು ನಮಗೆ ಸಹಾಯ ಮಾಡಿರೋದು ಮಧ್ಯೆ ಮಧ್ಯೆ ಹೇಳಿದ್ರೆ ನಮಗೆ ಸಂತೋಷ ಆಗುತ್ತೆ. ಜೊತೆಗೆ ಮಾಡಿರೋದು ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಕೂಡ ಬೇರೆಯವ್ರಿಗೂ ಗೊತ್ತಾಗುತ್ತೆ. ಹೀಗಾಗಿ ಶ್ರೀರಂಗರಾಜನು ಭಾಳ ಎಂಥ್ಯೂಸಿಯಾಸ್ಟಿಕ್ಕು. ಶ್ರೀರಂಗರಾಜನ ಹತ್ರ ಏನು ಅಂದರೆ, ಅವನು 99% ಎಂಥ್ಯೂಸಿಯಾಸ್ಟಿಕ್ ಆಗಿರ್ತಾನೆ, 1% ಎಲ್ಲೋ ಒಂದು ಸಲ ಎಡವಟ್ಟು ಮಾಡಿಬಿಡ್ತಾನೆ. ಅದು ಭಾರಿ ಕಷ್ಟ. ಅದನ್ನು ಸರಿ ಮಾಡಿಸ್ಬೇಕು ಅಂದರೆ ಮತ್ತೆ ಭಾಳ ಕಷ್ಟ ಆಗುತ್ತೆ. ಆದರೂ ಸಹ ಶ್ರೀರಂಗರಾಜನು ಮಾಡಿರೋಷ್ಟು ಕೆಲಸ ಇನ್ಯಾರೂ ಮಾಡಿಲ್ಲ, ನಾನು ಮಾಡಿಲ್ಲ ಅಂತ ಕಾಣುತ್ತೆ. ಎರಡನೇದಾಗಿ ನಾವು ಅಡ್ರೆಸ್ಗಳು ಗೊತ್ತಿಲ್ಲ, ಅಡ್ರೆಸ್ಗಳು ಶಾರ್ಟ್ ಮಾಡ್ಬೇಕಾ, ಪರವಾಗಿಲ್ಲ ಮಾತಾಡ್ತಾ ಹೋದ್ರೆ ಹಂಗೆ ಪರವಾಗಿಲ್ಲ ತಾನೇ. ಕೆಲವೆಲ್ಲ ಇನ್ಸಿಡೆಂಟ್ಸ್ಗಳು ಉದ್ದಾಗುತ್ತೇನಂತಷ್ಟೇ. ಶ್ರೀರಂಗರಾಜನು ಅಡ್ರೆಸ್ಗಳು, ಇವನು IML ಇದ್ದ ರಾಜು ರೆಡ್ಡಿ, ಅವನ ಹತ್ರ ಎಲ್ಲ ಅಡ್ರೆಸ್ಗಳಿರ್ತವೆ, ಅವನ ಫೋನ್ ನಂಬರ್ ಇರ್ತವೆ, ಹೋಗೋಣ ಅಂತೇಳಿ ಅವನೇ ಹೋಗಿ ಎಲ್ಲ ನಂಬರ್ಗಳು ತೊಗೊಂಬಂದ. ಅವನೊಂದು 15 ನಂಬರ್ ತೊಗೊಂಬಂದ, ಒಂದು 5 ರೆಸ್ಪಾನ್ಸೇ ಮಾಡಲ್ಲ, 1-2 ಯಾರೂ ಎತ್ತದೇ ಇಲ್ಲ. ಹಿಂಗೆಲ್ಲ ಪ್ರಾಬ್ಲಮ್ ಆಗಿ ಕೊನೆಗೆ ರಾಜು ರೆಡ್ಡಿ ಒಂದು ಮೀಟಿಂಗ್ ಕರೆದ ಅವರ ಅಪಾರ್ಟ್ಮೆಂಟಲ್ಲಿ. ಅಲ್ಲಿ ಹೋದ್ವಿ, ಅಲ್ಲೆಲ್ಲ ಮಾತಾಡಿ ಆ ಮೀಟಿಂಗ್ಗೆ ನಮ್ಮ ಗೋವಿಂದರಾಜು ಅವ್ರು ಬಂದಿದ್ದರು, ಮುಳುಬಾಗಿಲಿಂದ ಕೃಷ್ಣಮೂರ್ತಿ ಅವರು ಬಂದಿದ್ದರು, ಕೃಷ್ಣಾರೆಡ್ಡಿ ಅವರು, ಗೋವಿಂದರಾಜು ಬ್ರದರ್ನಿಂದ ಕೃಷ್ಣಾರೆಡ್ಡಿ ಅವರು, ರಾಮಚಂದ್ರ, ಆಮೇಲೆ ಮೂರ್ತಿಯವರು ಅಮೇರಿಕಾದಿಂದ ಬಂದಿದ್ದರು. ಅವ್ರಿಗೆ ಹೆಂಗೆ ಗೊತ್ತಾಯ್ತೇನೋ, ನಮ್ಮ ಇನ್ಷಿಯಲ್ ಗೊತ್ತಿಲ್ಲ, 2 ಮೂರ್ತಿಯರಿದ್ದಾರೆ. KH ಮೂರ್ತಿ ಗೊತ್ತು, ನಿನ್ನ ಹೆಸರು ಇನ್ಷಿಯಲ್ ಗೊತ್ತಿಲ್ಲ. ಅವರು ಏನೋ ಅಚಾನಕ್ಕಾಗಿ ಅಲ್ಲಿ ಬಂದರು, ಎಲ್ಲ ಸೇರಿಕೊಂಡ್ವಿ. ಆಮೇಲೆ ಶ್ರೀರಂಗರಾಜನು, ನಾನು ಚಾಮರಾಜಪೇಟೆಯಲ್ಲಿ ಕ್ಲಬ್ಬಲ್ಲಿ ನಾನು ಮೆಂಬರ್ ಇದ್ದೀನಿ, ಅಲ್ಲಿಗೆ ಎಲ್ಲರನ್ನೂ ಕರೆದುಬಿಡೋಣ, ಏನೋ ಪ್ರಯತ್ನ ಮಾಡೋಣ ಅಂತಂದರು. ಆಯ್ತಪ್ಪ ಕರಿಯೋಣ. ಶ್ರೀರಂಗರಾಜನ್ನು ನಾನೇ ಹೋಸ್ಟ್ ಮಾಡ್ತೀನಿ ಅಂತಂದರು. ನಾವೆಲ್ಲ ಶುರು ಮಾಡಿದ್ವಿ. ಎಲ್ಲ ಯಾರ್ಯಾರಿಗೆ ಪರಿಚಯ ಇದೆ ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿ ನಮಗೆ ಆಶ್ಚರ್ಯ ಆಗೋಯ್ತು. 41 ಜನ ಬಂದುಬಿಟ್ರು ಅವತ್ತು. ಇವತ್ತು 100 ಜನ ಇದ್ದೀವಿ, 41 ಜನ. ಅವತ್ತು ಭಾಳ ಜನ ಬಂದಿದ್ದರು. ನಮ್ಮ ರಘುನಾಥ್ ಬಂದಿದ್ದರು, ಬಹಳಷ್ಟು ಜನ ಬಂದಿದ್ದರು. ಹೆಸರುಗಳು ಇವರು ಲೀಲಾವತಿ ಬಂದಿದ್ದರು ಅಂತ ಕಾಣುತ್ತೆ, ಪದ್ಮಿನಿ, ಜಗನ್ನಾಥ ರಾವು, ಮೂರ್ತಿ, ಭಾಳ ಜನ ಬಂದಿದ್ದರು. ಎಲ್ಲ ಬಂದು ನೋಡಿ ನಮಗೆ ಅವರ ಒಂದು ಉತ್ಸಾಹ, ಅವರ ಒಂದು ಪ್ರೇಮ ಪ್ರೀತಿ ಎಲ್ಲ ಕಲಿತು ಮಾಡ್ತಾ ಇರೋದು ನೋಡಿದ್ರೆ, ಇದು ನಾವು ಮಾಡಿದ್ರೆ ಮುಂದುವರ್ಸಿದ್ರೆ ಏನೋ ಒಂದು ಇದಾಗುತ್ತೆ ಅಂಥೇಳಿ ನಾವು ಮತ್ತು ಅಲ್ಲಿಂದ ಶುರು ಮಾಡಿಕೊಂಡವರು. ಆಮೇಲೆ ಶೇಷಮೂರ್ತಿಯವರು ಒಂದು ಶಾರ್ಟ್ ಮಾಡಿಬಿಡ್ತೀನಿ, ಭಾಳ ಲೇಟ್ ಆಗೋದು. ಶೇಷಮೂರ್ತಿಯವರು ಅವರು ಒಂದು ಆಫೀಸರ್ಸ್ ಕ್ಲಬ್ಬಲ್ಲಿ ಮೀಟ್ ಕರೆದ್ರು. ಅಲ್ಲಿಗೆ ಸುಮಾರು 29 ಜನ ಬಂದಿದ್ದರು. ಆಮೇಲೆ ಕೃಷ್ಣಮೂರ್ತಿಯವರೇ ನಾನು ಮುಳುಬಾಗಿಲಲ್ಲಿ ಮಾಡ್ತೀನಿ, ಬರ್ರಪ್ಪ ನೀವೆಲ್ಲ ಮುಳುಬಾಗಿಲು ಬರ್ರಿ ಅಂತಂದರು. ಮುಳುಬಾಗಿಲಿಗೆ ಮತ್ತೆ ಹೋದ್ವಿ. ಅಲ್ಲಿ ಒಂದು 20 ಜನ ಬಂದಿದ್ದರು. ನಮ್ಮ ಸಲ್ಮಾ ಟಾಜು, ವಿಜಯಲಕ್ಷ್ಮಿ, ಆಮೇಲೆ ಇನ್ಯಾರು ಭಾಳಷ್ಟು ಜನ ಬಂದಿದ್ದರು. ಎಲ್ಲರ ಹೆಸರು ಹೇಳೋಕ್ಕೆ ಕಷ್ಟ ಆಗುತ್ತೆ ನನಗೆ. ಎಲ್ಲ ಬಂದಿದ್ದರು. ಕಾಶಿನಾಥ್ ವಾಲಿ ಅವರು ಕೂಡ ಭಾಳಷ್ಟು ಮುತುವರ್ಜಿ ವಹಿಸಿ ವಾಟ್ಸಪ್ಪಲ್ಲಿ ಅವರು ಭಾಳಷ್ಟು ಈ ಒಂದು ಸಂಘಕ್ಕೆ ಒಂದು ಪರಿಶ್ರಮ ಹಾಕಿದ್ದಾರೆ ಅವರು ಕೂಡ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಆಮೇಲೆ ಇದಾದ ಮೇಲೆ ಮೈಸೂರಿಗೆ ಭಾಸ್ಕರ್ ಕರೆದ್ರು. ಅಷ್ಟೊತ್ತಿಗಾಗಲೇ ಭಾಸ್ಕರು
ಬೆಂಗಳೂರಲ್ಲಿ ಚಾಮರಾಜಪೇಟೆಯಲ್ಲಿ ಕರೆದಾಗ ನಾನು ನೋಡ್ಕೊಂಬಿಟ್ಟೆ ಭಾಸ್ಕರ್ನ, ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ ಹಿಡ್ಕೊಂಬಿಟ್ಟೆ ಭಾಸ್ಕರ್ನ. ಯಾಕೆಂದರೆ ನಾನು ಆರ್ಗನೈಸ್ ಮಾಡೋದು ನಾವು ಯಾರ್ಯಾರು ಏನೇನಂತ ಗುರ್ತಿಡಿದ್ರೇ ಆ ಒಂದು ಮೀಟಿಂಗಲ್ಲಿ ನಾನು ಗೋಕುಲ್ಗೆ ಟ್ರೆಜರರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಟ್ರೆಜರರ್ ಮಾಡಾಕ್ಬಿಟ್ಟೆ ನಾನು. ಅವತ್ತು ನಾನೇ ಮಾಡಿದ್ದು. ಕೆಲವ್ರಿಗೆಲ್ಲ ಮಾಡಿದ್ವಿ. ನಮ್ಮ ದುರದೃಷ್ಟ ಕೆಲವರು ತ್ರಿಶಂಕ ಸ್ವರ್ಗದಲ್ಲಿದ್ದಾರೆ. ಅವ್ರು ದೊಡ್ಡ ದೊಡ್ಡ ಹಿರಿಯ ಪದವಿಗಳನ್ನು ಮಾಡಿಕೊಂಡು ಅವರು ಈ ಒಂದು ಇಲ್ಲಿರೋರೆಲ್ಲ ದೊಡ್ಡವರೇ, ಹೊಸ ಒಳ್ಳೆ ಮನಸ್ಸಿದೆ, ಬರಬೇಕು ಅನ್ನೋದಿದೆ, ಪ್ರೀತಿ ವಿಶ್ವಾಸ ಇದೆ, ಎಲ್ಲ ಬಂದಿದ್ದೀರ. ಕೆಲವರು ಭಾಳ ಸುಲ್ಲಕವಾಗಿ ಮೇಲೆ ತ್ರಿಶಂಕ ಸ್ವರ್ಗದಲ್ಲಿದ್ದಾರೆ. ಅವರು ಭೂಮಿ ಮೇಲೂ ಇಲ್ಲ, ಸ್ವರ್ಗಕ್ಕೂ ಹೋಗಲ್ಲ. ಒಂದಿಬ್ಬರು ಅವ್ರು ಸ್ವರ್ಗಕ್ಕೂ ಹೋಗಲ್ಲ, ಭೂಮಿ ಮೇಲೂ ಇಲ್ಲ, ಅವರು ತ್ರಿಶಂಕ ಸ್ವರ್ಗದಲ್ಲಿರ್ತಾರೆ. ಇಂಥ ಜನನೂ ನೋಡಿದ್ವಿ ನಾವು. ಅದು ಬೇಜಾರಾಗುತ್ತೆ ಹೇಳೋಕ್ಕೆ, ಏನು ಬೇಜಾರು ಮಾಡ್ಕೋಬೇಡಿ. ನಾವು ಆರ್ಗನೈಸ್ ಮಾಡಿ ನಾವು ಎಷ್ಟು ಕಷ್ಟ ಬಿದ್ದಿದ್ದೀವಿ ಎಲ್ಲರೂ ಸೇರ್ಸೋಕ್ಕೆ. ನೀವೆಲ್ಲ ನಿಮ್ಮ ನಗು ಮುಖಗಳು ನೋಡ್ತಾ ಇದ್ದರೆ ನನಗೆ ಎಷ್ಟು ಸಂತೋಷ ಆಗ್ತಾಯಿದೆ. ಆಗಿನ ಕಾಲದಲ್ಲಿ ನಾವು 66ರಲ್ಲಿ ಎಲ್ಲ ಕಷ್ಟ ಬಿದ್ದು ಓದ್ತಾ ಇದ್ವಿ. ಇಷ್ಟೊಂದು ಒಂದು ಅನ್ಯೂನ್ಯವಾಗಿ ಇರೋಕ್ಕೂ ಆಗ್ತಿರ್ಲಿಲ್ಲ. ಯಾಕೆಂದರೆ ಹೆಂಗಸ್ರೇ ಒಂದು ಕಡೆ ಇರೋರು, ಗಂಡಸ್ರೇ ಒಂದು ಕಡೆ, ಮಾತಾಡೋಕ್ಕೂ ಭಯ, ಹಿಂಗೆಲ್ಲ ಇತ್ತು. ಈಗೆಲ್ಲ ಚೆನ್ನಾಗಿದ್ದೀರ. ಎಲ್ಲ ಇಲ್ಲಿ ಬಂದಿರತಕ್ಕಂಥವ್ರು ಎಲ್ಲರೂ ಅವರ ಒಂದು ಪರಿಮಿತಿಯಲ್ಲಿ ಏನೇನೋ ಗಳಿಸ್ಬೇಕೋ ಎಲ್ಲ ವಿದ್ಯೆ, ಹಣ ಎಲ್ಲ ಗಳಿಸಿದ್ದೀರಾ. ನೀವು ಯಾರೂ ಏನೂ ಕಮ್ಮಿ ಇಲ್ಲ, ಯಾರೂ ಏನು, ಎಲ್ಲರೂ ಒಂದೇ ನಾವು. ಈಗ ಅಲ್ಲಿ ಹಂಗಿದ್ದು ಕಾಲೇಜಲ್ಲಿ, ಇವಾಗಲೂ ಇಲ್ಲೂ ಹಂಗೆ ಇದ್ದೀವಿ. ನಮ್ಮ ಪದವಿಗಳಿರ್ಬೋದು, ದುಡ್ಡಿರ್ಬೋದು, ಅದು ಬೇರೆ ಪ್ರಶ್ನೆ. ಇಲ್ಲೂ ಹಂಗೆ ಇದ್ದೀವಿ. ಇಷ್ಟು ಹೇಳಿ ಇನ್ನು ಕೊನೆಯದಾಗಿ ಶೇಷಮೂರ್ತಿ ನಮ್ಮ ಶೇಷಮೂರ್ತಿಯವರು ಸ್ವಲ್ಪ ಗಡಿಬಿಡಿ ಆಯಿತು. ನ್ಯೂ ಸ್ಕೀಮ್ನವ್ರು ಕರಿಬೇಕಾ ಬೇಡವಾ, ಬೇರೆ ಬ್ಯಾಚವ್ರು ಕರಿಬೇಕಾ, ಅದೆಲ್ಲ ಏನೇನೋ ಗಡಿಬಿಡಿಯಾಗಿ ಎಲ್ಲರನ್ನೂ ಆರ್ಗನೈಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ರಿವೈಸ್ಡ್ ರೆಗ್ಯುಲೇಷನಲ್ಲಿ ಇರೋರು ಮಾತ್ರ ಕರಿಬೇಕು. 66ರಲ್ಲಿ ಯಾರ್ಯಾರು ಅಡ್ಮಿಟ್ ಆಗಿದ್ರೋ ಅವ್ರಿಗೆ ಅಂತ ಪಾಪ ಶೇಷಮೂರ್ತಿಯವ್ರು ಲಿಸ್ಟ್ ತೊಗೊಂಬಂದರು. ಆಮೇಲೆ ಜರ್ನಲ್ ಮಾಡಬೇಕು ಅಂತಂದಾಗ ರಾಮಚಂದ್ರ ಅವರು ಸೌನಿಯರ್ ಮಾಡಬೇಕು ಅಂದಾಗ ರಾಮಚಂದ್ರ ಅವರು KR ಸುರೇಶ್ ಹತ್ರ ಹೋಗಿ ಹಳೇದು ತಗೊಂಬಂದರು. ಆಮೇಲೆ ಕೊನೆಯದಾಗಿ ಹೇಳ್ತಿದ್ದೀನಿ, ನಮ್ಮೆಲ್ಲರಿಗಿನ್ನ ಹೆಚ್ಚಾಗಿ ಸಂಪರ್ಕ ಮಾಡಿದ್ದು, ಕೆಲಸ ಮಾಡಿದ್ದು ಅಂದರೆ ಭಾಸ್ಕರ್ ಇಲ್ದಿದ್ರೆ ಇವತ್ತು ಈ ಒಂದು ಪ್ರೋಗ್ರಾಮೇ ನಡೆಯೋಕ್ಕೆ ಸಾಧ್ಯ ಇರಲಿಲ್ಲ ಅಂತ ನಾನು ಹೇಳ್ಬಿಟ್ಟು, ಕೊನೆಯದಾಗಿ ಅತ್ಯಾಧುನಿಕ ತಂತ್ರಜ್ಞಾನ ಏನಿದೆ ವಾಟ್ಸಪ್ಪು, ಅದೇ ನಮ್ಮೆಲ್ಲರನ್ನ ಸೇರ್ಸೋಕ್ಕೆ ಒಂದು ಏನಂತಾರೆ ಟೂಲ್ ಅಂತೇಳಿ ನಾವು ವಾಟ್ಸಪ್ಗೆ ನಾವು ಚಿರಋಣಿಯಾಗಿರ್ತೀವಿ ಅಂತ ಹೇಳ್ಬಿಟ್ಟು ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.